ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ. ಆಗಸ್ಟ್ 13ರಿಂದ 27ರವರೆಗೆ ನಡೆಯಲಿರುವ ಅಧಿವೇಶನ. 10 ದಿನಗಳ ಕಾಲ ನಡೆಯಲಿರುವ ಮಳೆಗಾಲದ ಅಧಿವೇಶನ. ಹಂಗಾಮಿ ಸಭಾಧ್ಯಕ್ಷರಾಗಿ ಟಿಬಿ ಜಯಚಂದ್ರ ಆಯ್ಕೆ. ಆಗಸ್ಟ್ 13ರಿಂದ 27ರವರೆಗೆ ನಡೆಯುತ್ತಿರುವಂತಹ ಅಧಿವೇಶನಕ್ಕೆ ಹಂಗಾಮಿ ಸಭಾಧ್ಯಕ್ಷರಾಗಿ ಟಿಬಿ ಜಯಚಂದ್ರ ಆಯ್ಕೆಯಾಗಿದ್ದಾರೆ. 10 ದಿನಗಳ ಕಾಲ ನಡೆಯಲಿರುವ ಮಳೆಗಾಲದ ಅಧಿವೇಶನ. ಹಂಗಾಮಿ ಸಭಾಧ್ಯಕ್ಷರಾಗಿ ಟಿಬಿ ಜಯಚಂದ್ರ ಆಯ್ಕೆಯಾಗಿದ್ದಾರೆ. ನಾಳೆಯಿಂದಲೇ ಟಿಬಿ ಜಯಚಂದ್ರ ಕರ್ತವ್ಯವನ್ನ ನಿರ್ವಹಣೆ ಮಾಡಲಿದ್ದಾರೆ. ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯ ಆರಂಭಿಸಲಿದ್ದಾರೆ ಟಿಬಿ ಜಯಚಂದ್ರ ಅವರು. ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯ ಆರಂಭಿಸಲಿದ್ದಾರೆ ಟಿಬಿ ಜಯಚಂದ್ರ ಅವರು. ನಾಳೆಯಿಂದಲೇ ಕರ್ತವ್ಯವನ್ನ ನಿರ್ವಹಣೆ ಮಾಡಲಿದ್ದಾರೆ. ಅಧಿವೇಶನದ ಮೊದಲ ದಿನ ಗಣ್ಯರಿಗೆ ಸಂತಾಪ ಸೂಚನೆಯಾಗಲಿದೆ. ಚೆನ್ನಮ್ಮ ದೇವೇಗೌಡ ಸೇರಿ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪವನ್ನ ಸೂಚಿಸುವಂತ ಕಾರ್ಯವನ್ನ ಮೊಟ್ಟ ಮೊದಲಿಗೆ ಮಾಡಲಾಗುತ್ತೆ. ಜೊತೆಗೆ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಿಕೆ ಹಾಗೂ ಬಿಡದಿ ಟೌನ್ಶಿಪ್ ವಿಷಯಗಳ ಬಗ್ಗೆ ಸದನದಲ್ಲಿ ತೀವ್ರ ಚರ್ಚೆಯನ್ನ ನಡೆಸಲಾಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. 16ನೇ ವಿಧಾನಸಭೆಯ 8ನೇ ಅಧಿವೇಶನ ನಡೆಸುವುದಕ್ಕೆ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆಗಸ್ಟ್ 13ರಿಂದ 27ರವರೆಗೆ ನಡೆಯಲಿರುವ ಮಳೆಗಾಲದ ಅಧಿವೇಶನ 10 ದಿನಗಳ ಕಾಲ ನಡೀತಾ ಇದೆ. ಹಂಗಾಮಿ ಸಭಾಧ್ಯಕ್ಷರಾಗಿ ಟಿಬಿ ಜಯಚಂದ್ರ ಅವರು ಆಯ್ಕೆಯಾಗಿದ್ದಾರೆ. ನಾಳೆಯಿಂದಲೇ ಟಿಬಿ ಜಯಚಂದ್ರ ಅವರು ಕರ್ತವ್ಯ ನಿರ್ವಹಣೆಗೆ ಇಳಿಯಲಿದ್ದಾರೆ. ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯವನ್ನ ಆರಂಭ ಮಾಡಲಿದ್ದಾರೆ. ಇನ್ನು ಅಧಿವೇಶನದ ಮೊದಲ ದಿನ ಗಣ್ಯರಿಗೆ ಸಂತಾಪ ಸೂಚನೆಯ ಮೂಲಕ ಆರಂಭವಾಗಲಿದೆ. ಚೆನ್ನಮ್ಮ ದೇವೇಗೌಡ ಇರಬಹುದು ಹಾಗೂ ಇತ್ತೀಚೆಗೆ ಅಗಲಿದಂತ ಗಣ್ಯರಿಗೆ ಸಂತಾಪವನ್ನ ಸೂಚಿಸಿ ಅಧಿವೇಶನವನ್ನ ಆರಂಭ ಮಾಡಲಿದ್ದಾರೆ. ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಿಕೆ, ಬಿಡದಿ ಟೌನ್ಶಿಪ್ ವಿಷಯಗಳು ಇವೆಲ್ಲವನ್ನ ಸದನದಲ್ಲಿ ತೀವ್ರ ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಇನ್ನು 16ನೇ ವಿಧಾನಸಭೆಯ 8ನೇ ಅಧಿವೇಶನ ನಡೆಸೋದಕ್ಕೆ ಅಗತ್ಯ ಸಿದ್ಧತೆಗಳನ್ನ ನಡೆಸಲಾಗುತ್ತಿದೆ. ನಾಳೆಯಿಂದಲೇ ಟಿಬಿ ಜಯಚಂದ್ರ ಕರ್ತವ್ಯ ನಿರ್ವಹಣೆಗಿಳಿಯಲಿದ್ದಾರೆ.